ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಈಗ ಮತ್ತೆ ಹೈಕೋರ್ಟ್ ಎತ್ತಿಡಿರ್ತಕ್ಕಂಥದ್ದು. ಹಾಗಿದ್ರೆ ಬಿಜೆಪಿ ನಾಯಕರ ಮುಂದಿನ ಹೋರಾಟ ಯಾವ ರೀತಿ ಕೇಳ್ತಾ ಹೋಗೋಣ. ಯಾಕಂದರೆ ಕಳೆದ 2 ತಿಂಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ, ಸಿಎಂ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀರಿ. ನೈತಿಕ ಹೊಣೆ ಹೊತ್ತು ಅಂತ ಹೇಳಿ ಒಂದು ಪದವನ್ನು ಬಳಸಿ ಕಳೆದ 2 ತಿಂಗಳಿಂದನೂ ಕೂಡ ಹೇಳ್ತಾ ಇದ್ದೀರಿ, ರಾಜೀನಾಮೆ ಕೊಡ್ತಲ್ಲ, ಈಗಲಾದರೂ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಮೇಲ್ನೋಟಕ್ಕೆ ಮೂಡಾದಲ್ಲಿ ಹಗರಣ ಆಗಿರೋದನ್ನು ನಾವು ಅವತ್ತೇ ಹೇಳಿದ್ವಿ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕೂಡ ನಾವು ಮಾತ್ರ ಹೇಳಿದ್ದಲ್ಲ, ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಬಿಚ್ಚಿಟ್ರು. ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ, ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ದಾರಿ ಉಳಿದಿಲ್ಲ ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡೋದು ಒಂದೇ ದಾರಿ. ಸುಮ್ಮನೆ ಇವ್ರದ್ದು ಮಾತು ಕೇಳಿ ಅವರೆಲ್ಲ ಉಬ್ಬಿಸ್ತಾರೆ, ನಿಮ್ಮ ಕೂಡಿಟ್ಟಿರೋ ದುಡ್ಡನ್ನು ಖಾಲಿ ಮಾಡಿಸ್ತಾರೆ. ಯಾಕೆ ಖಾಲಿ ಮಾಡ್ಕೋತೀರಿ? ದುಡ್ಡು ಉಳಿಸ್ಕೊಳ್ರಿ, ಮರ್ಯಾದೆನೂ ಉಳಿಸ್ಕೊಳ್ಳಿ, ಟೈಮ್ ಉಳಿಸ್ಕೊಳ್ಳಿ. ಈಗ ಏನಾದರೂ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಗಳ ನಿರೀಕ್ಷೆ ಮಾಡ್ಬೋದಾ? ಆಗ್ತಾ ಇದೆಯಾ? ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ? ನಾನು ಕಾಂಗ್ರೆಸ್ ಪಾರ್ಟಿಯವನಲ್ಲ. ಅವ್ರ ಪಾರ್ಟಿ ಯಾರಿಗೆ ರಾಜೀನಾಮೆ ಕೊಟ್ಕೊಳ್ತಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾವು ಹೇಳೋದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೆ ಬಂದ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿರೋ ಕಾರಣಕ್ಕೆ ನೀವು ಆ ಜಾಗದಲ್ಲಿ ಕೂರೋದು ನಿಮ್ಮ ಮೇಲೇ ಆರೋಪ ಬಂದಿದೆಯಪ್ಪ. ನೀವು ಆ ಜಾಗದಲ್ಲಿ ಕೂತ್ಕೊಳ್ಳೋದು ನೈತಿಕವಾಗಿ ಸರಿನಾ? ಮತ್ತು ಇಂಥ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆಯವರಿಗೇನು ಉಪದೇಶ ಮಾಡಿದ್ದೀರೋ ಅದನ್ನು ನೀವು ಪಾಲಿಸಿ. ಮುಂದಿನ ಬಿಜೆಪಿಯ ನಡೆ ಏನು? ಕಳೆದ 2 ತಿಂಗಳಿಂದ ಹೇಳ್ತಾ ಇದ್ದೀರಿ ರಾಜೀನಾಮೆ ಕೊಡ್ತಾ ಇಲ್ಲ, ರಾಜೀನಾಮೆ ಈಗಲೂ ಕೂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇಲ್ಲ, ಆ ಬಗ್ಗೆ ಸುಳಿವು ಕೂಡ ಇಲ್ಲ. ಮುಂದಿನ ನಡೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸಮಾಲೋಚನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಸಭೆ ಏನೇನು ಶುರು ಮಾಡ್ತೇವೆ? ಸಭೆ ಯಾವಾಗ ಸರ್? ಸಭೆ ಅಲ್ಲ, ಆಮೇಲೆ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ ಎಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ ಸದಸ್ಯರಂತ ಸಿ ಟಿ ರವಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಈಗ ಮತ್ತೆ ಹೈಕೋರ್ಟ್ ಎತ್ತಿಡಿರ್ತಕ್ಕಂಥದ್ದು. ಹಾಗಿದ್ರೆ ಬಿಜೆಪಿ ನಾಯಕರ ಮುಂದಿನ ಹೋರಾಟ ಯಾವ ರೀತಿ ಕೇಳ್ತಾ ಹೋಗೋಣ. ಯಾಕಂದರೆ ಕಳೆದ 2 ತಿಂಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ, ಸಿಎಂ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀರಿ. ನೈತಿಕ ಹೊಣೆ ಹೊತ್ತು ಅಂತ ಹೇಳಿ ಒಂದು ಪದವನ್ನು ಬಳಸಿ ಕಳೆದ 2 ತಿಂಗಳಿಂದನೂ ಕೂಡ ಹೇಳ್ತಾ ಇದ್ದೀರಿ, ರಾಜೀನಾಮೆ ಕೊಡ್ತಲ್ಲ, ಈಗಲಾದರೂ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಮೇಲ್ನೋಟಕ್ಕೆ ಮೂಡಾದಲ್ಲಿ ಹಗರಣ ಆಗಿರೋದನ್ನು ನಾವು ಅವತ್ತೇ ಹೇಳಿದ್ವಿ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕೂಡ ನಾವು ಮಾತ್ರ ಹೇಳಿದ್ದಲ್ಲ, ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಬಿಚ್ಚಿಟ್ರು. ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ, ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ದಾರಿ ಉಳಿದಿಲ್ಲ ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡೋದು ಒಂದೇ ದಾರಿ. ಸುಮ್ಮನೆ ಇವ್ರದ್ದು ಮಾತು ಕೇಳಿ ಅವರೆಲ್ಲ ಉಬ್ಬಿಸ್ತಾರೆ, ನಿಮ್ಮ ಕೂಡಿಟ್ಟಿರೋ ದುಡ್ಡನ್ನು ಖಾಲಿ ಮಾಡಿಸ್ತಾರೆ. ಯಾಕೆ ಖಾಲಿ ಮಾಡ್ಕೋತೀರಿ? ದುಡ್ಡು ಉಳಿಸ್ಕೊಳ್ರಿ, ಮರ್ಯಾದೆನೂ ಉಳಿಸ್ಕೊಳ್ಳಿ, ಟೈಮ್ ಉಳಿಸ್ಕೊಳ್ಳಿ. ಈಗ ಏನಾದರೂ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಗಳ ನಿರೀಕ್ಷೆ ಮಾಡ್ಬೋದಾ? ಆಗ್ತಾ ಇದೆಯಾ? ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ? ನಾನು ಕಾಂಗ್ರೆಸ್ ಪಾರ್ಟಿಯವನಲ್ಲ. ಅವ್ರ ಪಾರ್ಟಿ ಯಾರಿಗೆ ರಾಜೀನಾಮೆ ಕೊಟ್ಕೊಳ್ತಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾವು ಹೇಳೋದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೆ ಬಂದ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿರೋ ಕಾರಣಕ್ಕೆ ನೀವು ಆ ಜಾಗದಲ್ಲಿ ಕೂರೋದು ನಿಮ್ಮ ಮೇಲೇ ಆರೋಪ ಬಂದಿದೆಯಪ್ಪ. ನೀವು ಆ ಜಾಗದಲ್ಲಿ ಕೂತ್ಕೊಳ್ಳೋದು ನೈತಿಕವಾಗಿ ಸರಿನಾ? ಮತ್ತು ಇಂಥ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆಯವರಿಗೇನು ಉಪದೇಶ ಮಾಡಿದ್ದೀರೋ ಅದನ್ನು ನೀವು ಪಾಲಿಸಿ. ಮುಂದಿನ ಬಿಜೆಪಿಯ ನಡೆ ಏನು? ಕಳೆದ 2 ತಿಂಗಳಿಂದ ಹೇಳ್ತಾ ಇದ್ದೀರಿ, ರಾಜೀನಾಮೆ ಕೊಡ್ತಾ ಇಲ್ಲ, ರಾಜೀನಾಮೆ ಈಗಲೂ ಕೂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇಲ್ಲ, ಆ ಬಗ್ಗೆ ಸುಳಿವು ಕೂಡ ಇಲ್ಲ. ಮುಂದಿನ ನಡೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸಮಾಲೋಚನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಸಭೆ ಏನೇನು ಶುರು ಮಾಡ್ತೇವೆ? ಸಭೆ ಯಾವಾಗ ಸರ್? ಸಭೆ ಅಲ್ಲ, ಆಮೇಲೆ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ ಎಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ ಸದಸ್ಯರಂತ ಸಿ ಟಿ ರವಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಈಗ ಮತ್ತೆ ಹೈಕೋರ್ಟ್ ಎತ್ತಿಡಿರ್ತಕ್ಕಂಥದ್ದು. ಹಾಗಿದ್ರೆ ಬಿಜೆಪಿ ನಾಯಕರ ಮುಂದಿನ ಹೋರಾಟ ಯಾವ ರೀತಿ ಕೇಳ್ತಾ ಹೋಗೋಣ. ಯಾಕಂದರೆ ಕಳೆದ 2 ತಿಂಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ, ಸಿಎಂ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀರಿ. ನೈತಿಕ ಹೊಣೆ ಹೊತ್ತು ಅಂತ ಹೇಳಿ ಒಂದು ಪದವನ್ನು ಬಳಸಿ ಕಳೆದ 2 ತಿಂಗಳಿಂದನೂ ಕೂಡ ಹೇಳ್ತಾ ಇದ್ದೀರಿ, ರಾಜೀನಾಮೆ ಕೊಡ್ತಲ್ಲ, ಈಗಲಾದರೂ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಮೇಲ್ನೋಟಕ್ಕೆ ಮೂಡಾದಲ್ಲಿ ಹಗರಣ ಆಗಿರೋದನ್ನು ನಾವು ಅವತ್ತೇ ಹೇಳಿದ್ವಿ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕೂಡ ನಾವು ಮಾತ್ರ ಹೇಳಿದ್ದಲ್ಲ, ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಬಿಚ್ಚಿಟ್ರು. ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ, ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ದಾರಿ ಉಳಿದಿಲ್ಲ ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡೋದು ಒಂದೇ ದಾರಿ. ಸುಮ್ಮನೆ ಇವ್ರದ್ದು ಮಾತು ಕೇಳಿ ಅವರೆಲ್ಲ ಉಬ್ಬಿಸ್ತಾರೆ, ನಿಮ್ಮ ಕೂಡಿಟ್ಟಿರೋ ದುಡ್ಡನ್ನು ಖಾಲಿ ಮಾಡಿಸ್ತಾರೆ. ಯಾಕೆ ಖಾಲಿ ಮಾಡ್ಕೋತೀರಿ? ದುಡ್ಡು ಉಳಿಸ್ಕೊಳ್ರಿ, ಮರ್ಯಾದೆನೂ ಉಳಿಸ್ಕೊಳ್ಳಿ, ಟೈಮ್ ಉಳಿಸ್ಕೊಳ್ಳಿ. ಈಗ ಏನಾದರೂ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಗಳ ನಿರೀಕ್ಷೆ ಮಾಡ್ಬೋದಾ? ಆಗ್ತಾ ಇದೆಯಾ? ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆಯಾ? ನಾನು ಕಾಂಗ್ರೆಸ್ ಪಾರ್ಟಿಯವನಲ್ಲ. ಅವ್ರ ಪಾರ್ಟಿ ಯಾರಿಗೆ ರಾಜೀನಾಮೆ ಕೊಟ್ಕೊಳ್ತಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಅವ್ರ ಪಾರ್ಟಿಗೆ ಬಿಟ್ಟಿದ್ದು.
ನಾವು ಹೇಳೋದು ಭ್ರಷ್ಟಾಚಾರದ ಆರೋಪ ನಿಮ್ಮ ಮೇಲೆ ಬಂದ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶ ಮಾಡಿರೋ ಕಾರಣಕ್ಕೆ ನೀವು ಆ ಜಾಗದಲ್ಲಿ ಕೂರೋದು ನಿಮ್ಮ ಮೇಲೇ ಆರೋಪ ಬಂದಿದೆಯಪ್ಪ. ನೀವು ಆ ಜಾಗದಲ್ಲಿ ಕೂತ್ಕೊಳ್ಳೋದು ನೈತಿಕವಾಗಿ ಸರಿನಾ? ಮತ್ತು ಇಂಥ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆಯವರಿಗೇನು ಉಪದೇಶ ಮಾಡಿದ್ದೀರೋ ಅದನ್ನು ನೀವು ಪಾಲಿಸಿ. ಮುಂದಿನ ಬಿಜೆಪಿಯ ನಡೆ ಏನು? ಕಳೆದ 2 ತಿಂಗಳಿಂದ ಹೇಳ್ತಾ ಇದ್ದೀರಿ ರಾಜೀನಾಮೆ ಕೊಡ್ತಾ ಇಲ್ಲ, ರಾಜೀನಾಮೆ ಈಗಲೂ ಕೂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇಲ್ಲ, ಆ ಬಗ್ಗೆ ಸುಳಿವು ಕೂಡ ಇಲ್ಲ. ಮುಂದಿನ ನಡೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಸಮಾಲೋಚನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಸಭೆ ಏನೇನು ಶುರು ಮಾಡ್ತೇವೆ? ಸಭೆ ಯಾವಾಗ ಸರ್? ಸಭೆ ಅಲ್ಲ, ಆಮೇಲೆ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ ಎಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ ಸದಸ್ಯರಂತ ಸಿ ಟಿ ರವಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಲಾಜಿಲ್ಲ, ಮುಲಾಮಿಲ್ಲ. SIT ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ 40 ವರ್ಷದಲ್ಲಿ ಯಾವುದೇ ಕಳಂಕ ಇರಲಿಲ್ಲ. ನೀವು ಕೂಡ ಅದರ ಅಕ್ರಮದಲ್ಲಿ ಭಾಗಿಯಾಗಿಲ್ವಾ? ಮೊನ್ನೆ ಕಂಡ್ರೆ DCM ನಿಂದ ಖಡಕ್ ಪ್ರಶ್ನೆಗೆ ನೇರ ಉತ್ತರ. ಒಬ್ಬ ವಿಜಯೇಂದ್ರಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಬ್ಬ DK ಶಿವಕುಮಾರ್ ಇಂದ ಏನಾದ್ರು ಸಿದ್ದರಾಮಯ್ಯ ಕೆಳಗಡೆ ಇಳಿಸುವಂತ ಸಾಧ್ಯತೆ ಇರುತ್ತೆ. ನೇತೃತ್ವದಲ್ಲಿದ್ರೆ ನಾವು ಗಟ್ಟಿಯಾಗಿರ್ತೀವಿ ಅಂತ ಹೇಳಿದಲ್ಲ. ರಿಪಬ್ಲಿಕ್ ಆಫ್ ಬೆಳಗಾವಿ ತರ ಆಗಿದೆ. ಜನ ಡಿಸೈಡ್ ಮಾಡ್ತಾರೆ. ಏನು ಪುರುಷಾರ್ಥ ಇದೆ? ಗಾಳಿಯಲ್ಲಿ ಗುಂಡೊಡಿಯುವಂಥದ್ದು. ಅತಿ ದೊಡ್ಡ ಇಂಟರ್ವ್ಯೂಸ್. ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇದೆಯಾ ನಿಮಗೆ? ಎಸ್ ಇದೆ ನನಗೆ. ಈಗ ನೈತಿಕತೆ ಇದೆ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ? ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಳ್ಳಿಲ್ಲ. ನಿಮ್ಗೆ ಸೋಲಿಸ್ಬೇಕಂತ ಟಾರ್ಗೆಟ್ ಇಡಿ. ಅದಕ್ಕೆ ರಾಜ್ಯದಲ್ಲಿ ಇಡೀ ಬಿಜೆಪಿನ ಸೋಲಿಸಿದೆ. ಹೆಸರಾಂತ ಧ್ವನಿಗಳ ನೇರ ಸಂದರ್ಶನ ನಮ್ಮಲ್ಲಿ ಮಾತ್ರ. ಕುಮಾರಸ್ವಾಮಿ ಅವರ ವಿರುದ್ಧ ಮುಗಿ ಬೀಳ್ತೀರಿ ಅಂತಂದ್ರೆ ನಾವು ಏನು ಬಿದ್ದಿಲ್ಲ, ಅವರೇ ಬೀಳ್ತಾ ಇರೋದು. ಒಳಗೆ ಏನು ಮಾತಾಗಿದ್ದು ಗೊತ್ತಿಲ್ಲ. ಅದು ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ. ಪ್ರೀತಿಸೋರಿಗೆ ಅದು ಕರೆಕ್ಟ್ ಅನ್ಸುತ್ತೆ. ಎಷ್ಟು ಸರ್ ಅಟ್ಯಾಕ್ ಆಗಿದೆ? 7 ಸರಿ. ಕಾಸ್ಟಿಂಗ್ ಕೌಚ್ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ. ನೇಮ್ ಶೇಮ್ ಬ್ಲೇಮ್ ಗೇಮ್ ಅಲ್ಲ. ಬ್ಲೇಮ್ ಗೇಮ್ ಅಲ್ಲ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.